ಓಕೆ ಗೈಸ್, ನೋಡ್ಬೋದು ಇವಾಗ ನಮ್ಮ ಬರ್ಡ್ಸ್ಗಳಲ್ಲಿ ಇರುವಂಥ ಎಲ್ಲ ಬಾಕ್ಸ್ಗಳನ್ನು ಕ್ಲೀನ್ ಮಾಡೋಕ್ಕೆ ತೆಗೆದಿದ್ದೀನಿ. ಕ್ಲೀನ್ ಮಾಡಿ ಆಗಿದೆ. ಸೊ ಇವಾಗ ಎಲ್ಲದನ್ನೂ ಬರ್ನ್ ಮಾಡಬೇಕು. ಸೊ ಪ್ರತಿ ವರ್ಷ ಕೂಡ ಸೇಮ್ ಇದೇ ಥರನೇ ಬರ್ನ್ ಮಾಡ್ತೀವಲ್ಲ, ಯಾಕೆಂದರೆ ಇದರಲ್ಲಿರುವಂಥ ಕಣ್ಣಿಗೆ ಕಾಣದೇ ಇರೋ ಹುಳುಗಳು ಸಾಯಿಲಿ ಅಂದ್ಬಿಟ್ಟು ಬರ್ನ್ ಮಾಡೋದು. ಸೊ ಎಲ್ಲನೂ ಇಲ್ಲಿ ಜೋಡಿಸಿದ್ದೀನಿ, ಬಿಸಿಲು ಹೊಡಿತಾ ಇದೆ. ಸೊ ಎಲ್ಲದನ್ನೂ ಇವಾಗ ಬರ್ನ್ ಮಾಡೋಣ. ಬರ್ನ್ ಮಾಡಿಬಿಟ್ಟು 1 by 1 kg ನಾನು ಫಿಟ್ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಎಷ್ಟೋ ಜನ ಗೊತ್ತಿಲ್ಲ ಬ್ರೀಡಿಂಗ್ ಬಾಕ್ಸ್ನ ಯಾವ ಥರ ಫಿಟ್ ಮಾಡೋದು ಅಂತ ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ. ಆಲ್ರೆಡಿ ನಾನು ಈ ಬಾಕ್ಸ್ನೆಲ್ಲ ಸೆಟ್ ಮಾಡ್ಬೇಕಾದ್ರೆ ತೋರಿಸಿದ್ದೆ. ಸೊ ಇಲ್ಲಿ 2 ಮೊಳೆ ಇರುತ್ತೆ, ಇದರಿಂದ ನಾನು ಫಿಟ್ ಮಾಡೋದು ಅಂತ. ಸೊ ಸ್ವಲ್ಪ ಜನಕ್ಕೆ ಗೊತ್ತಾಗಿಲ್ಲ. ಸೊ ನೋಡ್ಬೋದು ಕೇಜಸ್ ಎಲ್ಲ ಕ್ಲೀನ್ ಆಗಿದೆ. ಕೇಜಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ಮತ್ತು ಇದು ಬರ್ಡ್ಸ್ಗಳಿಗೆ ಸ್ಪ್ರೇ ನೋಡಿ ಯಾವ ಥರ ಸ್ಪ್ರೇ ಬರುತ್ತೆ ಬೇಸಿಗೆಗೆ. ಸೊ ಅದು ಸ್ಪ್ರೇ ಒಂದು ತರಿಸಿದ್ದೆ. ಸೊ ಇವಾಗ ಇದಕ್ಕೆ ಎಲ್ಲದನ್ನು ಬರ್ನ್ ಮಾಡೋಣ. ಮತ್ತು ನಮ್ಮ ಮೀನುಗಳು ನೋಡಿ ಗೈಸ್, ಮೀನುಗಳು ಮರಿ ಮಾಡವೆ ನೋಡಿ. ಇದು ಮರಿ, ಇದು ಬ್ಲ್ಯಾಕ್ ಕಲರು ಆ ಥರ ಎಷ್ಟೊಂದಿದೆ ನೋಡಿ. ಇದು ಮರಿನೇ ನೋಡಿ. ಫಿಶ್ ಪಾಂಡ್ ಯಾವ ಥರ ಇದೆ ಅಂತ ಮೆಸೇಜ್ ಕಮೆಂಟ್ ಮಾಡಿ. ನೋಡಿ ಇದು ಮರಿನೇ ಎಷ್ಟು ಮರಿ ಆಗ್ಬಿಟ್ಟವೆ ಅಂದರೆ ಎಲ್ಲ ಒಂದೇ ಕಲರ್ ಆಗ್ಬಿಟ್ಟವೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಒಂದೇ ಇದ್ರ ಮರಿಗಳು ಇರ್ಬೋದೇನೋ. ಇದು ಒಳಗಡೆ ಸ್ವಲ್ಪ ಗಿಡಗಳು ಹಾಕಿದ್ದೀನಲ್ಲ, ಅದರಿಂದ ಮರಿಗಳು ಬಚಾವಾಗಿದ್ದಾವೆ. ಇಲ್ಲಾಂದರೆ ಮರಿಗಳನ್ನ ಅದರ ಪಾಮನ್ನು ತಿನ್ಕೊಂಡಿರೋವು. ಸೊ ಬನ್ನಿ ಇವಾಗ ಬಾಕ್ಸ್ಗಳನ್ನ ಬರ್ನ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ನ್ಯೂಸ್ ಪೇಪರ್ ಹಾಕಿ ಬರ್ನ್ ಮಾಡಬೇಕು. ತುಂಬ ಜಾಸ್ತಿನೂ ಬರ್ನ್ ಮಾಡ್ಬೋದು. ಬರ್ನ್ ಮಾಡಿಬಿಟ್ರೆ ಆಮೇಲೆ ಇದು ಮರ ಅಲ್ವಾ, ಮತ್ತು ಇದು ಹೋಗ್ಬಿಡುತ್ತೆ. ಸೊ ನೋಡಿ ಈ ಥರ ಇಷ್ಟು ಆದರೆ ಸಾಕು. ತುಂಬ ಬರ್ನ್ ಆಗಿರೋದು ತೋರಿಸ್ತೀನಿ ನಿಮಗೆ. ಎಲ್ಲ ಇದೆ ಇಲ್ಲಿ, ಯಾವುದೋ ಒಂದು ಬಾಕ್ಸ್ ಇದೆ. ಆ ಬಾಕ್ಸು ನೋಡಿ ಇಲ್ಲಿ, ಅದು ಮಿಸ್ಟೇಕಾಗಿ ಜಾಸ್ತಿ ಬರ್ನ್ ಆಗ್ಬಿಟ್ರೆ ನೋಡಿ ಈ ಥರ ಬರ್ನ್ ಆಗ್ಬಿಡುತ್ತೆ ಮರನೂ. ಹೋಗಲಿ ಆರಿಸಿದ್ದೀನಿ, ಹಾಗಾಗಿ ಸ್ವಲ್ಪ ಗಾಳಿ ಆಡೋಕ್ಕೂ ಆಗುತ್ತೆ. ಬಟ್ ಇನ್ನೊಂದು ಸ್ವಲ್ಪ ದೊಡ್ಡದಾಯಿತು ಅಂದರೆ ಬರ್ಡ್ಸ್ಗಳು ಆಚೆ ಬಂದುಬಿಡ್ತವೆ. ಓಕೆ ಗೈಸ್, ನೋಡ್ಬೋದು ಇವಾಗ ಎಲ್ಲ ಬ್ರೀಡಿಂಗ್ ಬಾಕ್ಸ್ಗಳಿಗೂ ನ್ಯೂಸ್ ಪೇಪರ್ನ ಹಾಕಿದ್ದೀನಿ. ಈಗ ನೆಕ್ಸ್ಟು ಬರ್ನ್ ಮಾಡೋದಷ್ಟೇ. ಬಿಸಿಲು ಹೊಡಿತೈತೆ, ಆದರೂ ಕೂಡ ಮಾಡಬೇಕಲ್ಲ. ಸೊ ನೋಡ್ಬೋದು ಎಲ್ಲ ಕೇಜ್ಗೂ ಎಲ್ಲ ಬಾಕ್ಸ್ಗೂ ಒಂದೊಂದು ಮಡಕೆಗೂ ಕೂಡ ಬರ್ನ್ ಮಾಡ್ತೀನಿ. ಬಟ್ ಮಡಕೆ ಇವಾಗ ಸದ್ಯಕ್ಕೆ ಮಾಡ್ತಾಯಿಲ್ಲ. ಈಗ ಫಸ್ಟು ಸೆಗ್ಮೆಂಟ್ ಇದು. ಓಕೆ ಗೈಸ್, ನೋಡ್ಬೋದು ಇವಾಗ ಎಲ್ಲನೂ ಬರ್ನ್ ಮಾಡಿದ್ದೀನಿ ನೋಡಿ. ಕರೆಕ್ಟಾಗಿ ಒಂದೊಂದು ಪೇಪರ್ ಅಷ್ಟೇ, ಜಾಸ್ತಿ ಇಲ್ಲ, ಸಾಕು. ಅಷ್ಟು ಬರ್ನ್ ಮಾಡಿದ್ರೆ ಸಾಕು. ಎಲ್ಲ ಬಿಸಿ ಇದ್ದಾವೆ ಇವಾಗ. ನೋಡ್ಬೋದು ಎಲ್ಲ ಸ್ವಲ್ಪ ಪುಡಿಗಳೆಲ್ಲ ಓಡಾಡ್ತವೆ, ಧೂಳು. ಸೊ ಎಲ್ಲ ಗುಡಿಸ್ಬೇಕು. ಸೊ ಅಷ್ಟೇ ನೋಡಿ, ಒಂದು 5 ನಿಮಿಷ ಅಷ್ಟೇ. ಎಲ್ಲ ಬರ್ನ ಮಾಡಿದ್ಮೇಲೆ ನೀಟಾಗಿ ಎಲ್ಲ ಕಣ್ಣಿಗೆ ಕಾಣ್ದಿರೋವಂಥ ಹುಳುಗಳೆಲ್ಲ ಸತ್ತೋಗ್ಬಿಡ್ತವೆ. ಕೈಯಲ್ಲಿ ಕ್ಲೀನ್ ಮಾಡೋಕ್ಕಾಗದೇ ಇರೋದನ್ನ ಈ ಫೈರಲ್ಲಿ ಕ್ಲೀನ್ ಮಾಡ್ಬೋದು. ಸೊ ನಿಮ್ಮ ಬರ್ಡ್ಸ್ಗಳು ಜಾಸ್ತಿ ಇಲ್ಲ ಅಂತಂದರೆ ನೀವು ಆರಾಮಾಗಿ 1-2 ಬಾಕ್ಸ್ ಆದರೆ ಅದೇ ಆರಾಮಾಗಿ ನೀವು ಕ್ಲೀನ್ ಮಾಡ್ಕೊಬೋದು. ವರ್ಷಕ್ಕೆ ಒಂದು ಸರಿ ಮಾಡಿದ್ರೆ ಸಾಕು. ಏನು ಪ್ರತಿ ತಿಂಗಳು ಪ್ರತಿ ಬ್ರೀಡಿಂಗ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ವರ್ಷಕ್ಕೆ 1 ಸಲಿನಾರು ಈ ಥರ ಮಾಡಿ ಅಷ್ಟೇ ಸಾಕು. ಓಕೆ ಗೈಸ್, ಇವಾಗ ಬಂದಿದ್ದೀನಿ. ನಮ್ಮ ಬರ್ಡ್ಸ್ಗಳು ನೋಡ್ಬೋದು, ಬಿಸಿಲು ಹೆವಿ ಬಿಸಿಲಿದೆ, ಮಳೆ ಬರೋ ಥರನೂ ಇದೆ. ಗೊತ್ತಿಲ್ಲ ಯಾವಾಗ ಬರುತ್ತೋ ಮಳೆ. ನೋಡ್ಬೋದು ಮೀನು ಮರಿಗಳು. ಸೊ ಫುಡ್ಡೇ ಹಾಕಿಲ್ಲ ಗೈಸ್ ಇವ್ರಿಗೆ, ಆದರೂ ಅವೇ ಬೆಳ್ಕೊಂಬಿಟ್ಟವೆ. ಅಂದರೆ ಅವಾಗ ಫುಡ್ ಹಾಕ್ತಿದ್ದೆ, ಫುಡ್ಡು ತಂದಿದ್ದೆ ನೋಡಿ. ಸೊ ಇವಾಗ ಎಲ್ಲ ನೋಡ್ಬೋದು ಯಾವ ಥರ ಸೆಟಪ್ ಮಾಡಿದ್ದೀನಿ ಅಂತ ನಮ್ಮ ಬರ್ಡ್ಸ್ಗಳ್ದು. ಈಗ ಫಸ್ಟು ನೋಡೋದಾದರೆ ಲೈಟ್ ಹಾಕ್ಬಿಡ್ತೀನಿ. ಇನ್ನೊಂದು ಸರಿ ಲೈಟ್ ಹಾಕಿದ್ರೆ ಫುಲ್ಲು ಹಬೆ ಗೈಸ್, ಅದಕ್ಕೋಸ್ಕರ ಲೈಟ್ ಆಫ್ ಮಾಡಿರ್ತೀನಿ. ಸೊ ಇಲ್ಲಿ ಫಸ್ಟು ನಿಮಗೆ ವಾಯ್ಸ್ ಯಾವ ಥರ ಕೇಳಿಸ್ತಿದೆ ಗೊತ್ತಿಲ್ಲ. ಈ ಸರಿ ನಾನು ಮೈಕ್ನ ಯೂಸ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಾನು ಮಾತಾಡೋದು ಅಷ್ಟು ಕ್ಲಾರಿಟಿಯಾಗಿ ನನಗೆ ಕೇಳಿಸ್ತಾ ಇರಲಿಲ್ಲ. ಸೊ ಹಂಗಾಗಿ ಮೈಕ್ ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ನನ್ನ ವಾಯ್ಸು ಬರ್ಡ್ಸ್ ವಾಯ್ಸ್ ಮಧ್ಯದಲ್ಲಿ ನನ್ನ ವಾಯ್ಸು ಕ್ಲಾರಿಟಿಯಾಗಿ ಬರುತ್ತೆ ಅಂದ್ಬಿಟ್ಟು ಮೈಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಷ್ಟೊಂದು ದಿನ ಆಯಿತು ಮೈಕ್ ಯೂಸ್ ಮಾಡಿ. ಸೊ ಇಲ್ಲಿ ಬಂದ್ಬಿಟ್ಟು ಮಡಕೆಗಳು ಇರುವಂಥ ಕೇಜು. ಮತ್ತು ಇಲ್ಲಿ ಇದು ಆ್ಯಕ್ಚುಲಿ ಈ ಕಡೆ ಇತ್ತು ಬ್ರೀಡಿಂಗ್ ಬಾಕ್ಸ್ಗಳು. ಸೊ ಇಲ್ಲಿ ಅಡ್ಜಸ್ಟ್ ಮಾಡೋಕ್ಕೋಸ್ಕರ ಈ ಕಡೆ ಮಾಡಿದ್ದೀನಿ.
ಇದು ಸ್ವಲ್ಪ ಒಂದು ಚೂರು ಪ್ರಾಬ್ಲಮ್ ಇದೆ. ಇದು ಮಳೆ ಹೊಡೆಯೋಕೆ ಆಯ್ತಾ ಇಲ್ಲ, ಸ್ವಲ್ಪ ಮಳೆ ಹೊಡೆದಿದ್ದೆ ಆದರೂ ಕೂಡ ಓಪನ್ ಆಗಿದೆ. ಸೊ ಇದಕ್ಕೆ 2ಕ್ಕೂ 3ಕ್ಕೂ ವೈಟ್ ಪೈಂಟ್ನ ಹೊಡಿಬೇಕು ಅದೇ ಥರ. ಸೊ ನೋಡ್ಬೋದು ಇವಾಗ ಇಲ್ಲಿ ಅಲ್ಲಿದ್ದು ಕೇಜೆಲ್ಲ ಇಲ್ಲಿ ಮಿಕ್ಸಪ್ ಮಾಡಿದ್ದೀನಿ. ಸೊ ಯಾವ ಥರ ಬೇಕೋ ಅದು ನೀಟಾಗಿ ಸೆಟ್ ಮಾಡಿದ್ದೀನಿ. ಜೊತೆಗೆ ಬರ್ಡ್ಸ್ಗಳಿಗೆ ನೋಡ್ಬೋದು ಕಾರ್ನ್ ಕೊಟ್ಟಿದ್ದೀನಿ, ಸ್ವೀಟ್ ಕಾರ್ನು ನೋಡ್ಬೋದು. ಈ ಮರಿಗೆ ಅದು ಏನು ಕಚ್ಚಿ ಹಾಕ್ಬಿಟ್ಟವೆ ಗೈಸ್ ನೋಡಿ, ಅದು ಏನಂತ ಗೊತ್ತಿಲ್ಲ. ಈ ದೊಡ್ಡ ಬರ್ಡ್ಗಳು ಚಿಕ್ಕ ಬರ್ಡ್ಗಳಿಗೆ ಅದು ಏನು ಕಚ್ತಾವೋ ಪಾಪ. ನೋಡಿ ಸ್ವೀಟ್ ಕಾರ್ನ್ ಕೊಟ್ಟಿದ್ದೀನಿ, ತಿಂತೈತೆ ಪಾಪ ಗೈಸ್. ನೋಡಿ ಯಾವ ಥರ ಕಚ್ಬಿಟ್ಟೈತೆ ಅಂತ. ಅದನ್ನು ಇವಾಗ ಸಪ್ರೇಟ್ ಮಾಡಬೇಕು. ಸೊ ಎಲ್ಲ ಕೇಜ್ಗೂ ಹಾಕಿದ್ದೀನಿ ಗೈಸ್, ನೋಡ್ಬೋದು ಎಲ್ಲ ಕೇಜ್ಗೂ ಕೂಡ ಹಾಕಿದ್ದೀನಿ. ಇವಾಗ ವಾಯ್ಸು ಯಾವ ಥರ ಕೇಳಿಸ್ತಿದೆ ಅಂತ ನೀವು ಹೇಳ್ಬೋದು. ಎಲ್ಲ ಬ್ರೀಡಿಂಗ್ ಬಾಕ್ಸು ಎಲ್ಲನೂ ಇವಾಗ ಕ್ಲೀನ್ ಮಾಡಿ ನೀಟಾಗಿ ನೋಡಿ ಈ ಥರ ಕಾಣ್ತಾ ಇದೆ ಇವಾಗ ಏವೇರಿ. ಸೊ ಇವಾಗ ಸ್ವಲ್ಪ ಸ್ಪೇಷಿಯಸ್ ಆಗು ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ವೀಡಿಯೋ ನೋಡೋರು ನೋಡ್ಬಿಟ್ಟು ಹೇಳಿ. ಎಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿದ್ದೀನಿ, ಸ್ವಲ್ಪ ಏನು ಜಾಸ್ತಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಅವೆಲ್ಲ ಕರೆ, ಆ ಕರೆ ನೀರಿನ ಕರೆ, ಇವು ಬರ್ಡ್ಸ್ಗಳು ಬ್ರೀಡಿಂಗ್ ಟೈಮಲ್ಲಿ ನೀರು ಚೆಲ್ಲಿ 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 ಮಾರ್ಕ್ ಆಗಿರೋದು, ಅದನ್ನೆಲ್ಲ ಒಂದ್ಸರಿ ಕ್ಲೀನ್ ಮಾಡಬೇಕು. ಅದನ್ನು ಕ್ಲೀನ್ ಮಾಡಿಸ್ತೀನಿ. ನೋಡ್ಬೋದು ಇವಾಗ ನೀಟಾಗಿ ಕಾಣ್ತಾ ಇದೆ. ಇಲ್ಲೂ ಕೂಡ ಎಲ್ಲ ಕಡೆ ಯೂನಿಫಾರ್ಮಿಟಿ ಇದೆ. ಅಂದರೆ ಈ ಥರ ನೋಡಿ ಒಂದೇ ಥರ ಡಿಸೈನ್ ಇರೋ ಬಾಕ್ಸಸ್ಸು, ಇಲ್ಲಿ ವೈಟು. ಸೊ ಇದು ಕೂಡ ವೈಟ್ ಪೇಂಟ್ ಹೊಡಿಬೇಕು ಈ 3 ಬಾಕ್ಸು ಕೂಡ. ಸೊ ಇವಾಗ ಅದನ್ನು ಕೂಡ ಮಾಡೋಣ. ಸೊ ವೈಟ್ ಪೇಂಟು ಅಲ್ಲಿ ಹುಡುಕ್ಬೇಕು ಗೈಸ್, ಅದು ಸ್ವಲ್ಪ ಮೂಲೆ ಬಿಸಾಕ್ಬಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಏನಂತಂದರೆ ಈ ಕೇಜು ಆಚೆ ಕಡೆ ಇತ್ತಲ್ಲ, ಸೊ ಹಂಗಾಗಿ ಈ ಕೇಜ್ನ ಮತ್ತೆ ರೆಡಿ ಮಾಡಿ ಒಳಗಡೆ ಇಟ್ಟಿದ್ದೀನಿ. ಸೊ ನಾನು ಏನಕ್ಕೆ ಈ ಕೇಜ್ನ ಒಳಗಡೆ ತಂದಿರ್ಬೋದು, ಈ ಕೇಜಲ್ಲಿ ಯಾವ ಬರ್ಡ್ಸ್ನ ಬಿಡ್ಬೋದು ಅಂತ ನಿಮಗೆ ಏನಾರ ಗೆಸ್ ಮಾಡಬೇಕಿತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಗೆಸ್ ಮಾಡಿ ನೋಡೋಣ ಯಾವ ಬರ್ಡು ಅಂತ. ಸೊ ಆಮೇಲೆ 10,000 ಸಬ್ಸ್ಕ್ರೈಬರ್ಸ್ನ ಮೈಲ್ಸ್ಟೋನ್ನ ರೀಚ್ ಆಗಿದ್ದೀವಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಯಾಕೆ ಅಂತಂದರೆ ಇಷ್ಟು ದಿನ ನೋಡಿ ಸಪೋರ್ಟ್ ಮಾಡಿದರೆ ಇನ್ನು ಮುಂದಕ್ಕೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಬಜೀಸ್ ಮೀಡಿಯೇಟೆಡ್ ವೀಡಿಯೋಸ್ಗಳನ್ನ ಇನ್ನೂ ಮುಂಬರೋ ವೀಡಿಯೋಗಳಲ್ಲಿ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಟ್ರೈ ಮಾಡ್ತೀನಿ ಗೈಸ್ ವ್ಲಾಗ್ನ ಮಾಡೋಕ್ಕೆ. ಡೈಲಿ ವ್ಲಾಗ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಡೈಲಿ ಬರ್ಡ್ಸ್ ವರ್ಷ ನಿಮಗೂ ಬರೋಬಿಡುತ್ತೆ. ಅದಕ್ಕೆ ಒಂದು 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ಅಟ್ಲೀಸ್ಟ್ ವಾರಕ್ಕೊಂದ್ಸರಿನಾರು ಒಂದೊಂದು ವ್ಲಾಗ್ನ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ಸೊ ಇವಾಗ ಇನ್ಮೇಲೆ ಇನ್ನೇನು ಬ್ರೀಡಿಂಗ್ ಸೀಸನ್ ಸ್ಟಾರ್ಟ್ ಆಗೋ ಸ್ಟೇಜು. ಸೊ ಇನ್ನೂ ಬ್ರೀಡಿಂಗ್ ಸೀಸನ್ ಸ್ಟಾರ್ಟ್ ಆಗಿಲ್ಲ, ಜೂನಿಗೆ ಸ್ಟಾರ್ಟ್ ಆಗೋದು. ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ನಿಮ್ಮ ಬರ್ಡ್ಸ್ಗಳನ್ನ ರೆಸ್ಟಿಗೆ ಕೊಡಿ. ಇವಾಗ ಬ್ರೀಡಿಂಗ್ ಹಾಕ್ಬೇಡಿ, ಪಾಟ್ ಕೊಡಬೇಡಿ, ಬ್ರೀಡಿಂಗ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ಬಿಸಿಲಿದೆ. 35ರಿಂದ 36, 37, 38 ಡಿಗ್ರಿ ನೋಡ್ಬೋದು. ಇವಾಗ 33 ಡಿಗ್ರಿ ಒಳಗಡೆ ಇದೆ ಅಂದರೆ ಆಚೆ ಕಡೆ 36 ಡಿಗ್ರಿ ಇದೆ ಬಿಸಿಲು. ಸೊ ಹಂಗಾಗಿ ಸಿಗೋಣ ಗೈಸ್ ಮುಂದಿನ ವ್ಲಾಗಲ್ಲಿ ಒಂದು ಹೊಸ ಟಾಪಿಕ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್. ನೋಡ್ಬೋದು ಇವಾಗ ನಾನು ಫಸ್ಟ್ ಕೋಟ್ ಹೊಡೆದಿದ್ದೀನಿ, ಆದರೂ ನೋಡಿ ಕಲರ್ ಎಷ್ಟು ಅದು ಡಾರ್ಕ್ ಇತ್ತು ಅಂದರೆ, ಈಗ ಪೈಂಟ್ ಹೊಡೆದ್ರೂ ಕೂಡ ಇನ್ನೂ ಸ್ವಲ್ಪ ನಿಮಗೆ ಇನ್ನೂ ಡ್ರೈ ಆಗಿಲ್ವಲ್ಲ, ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಥರ ಕಾಣ್ತಿರ್ಬೋದು. ಸೊ ಈ 3 ಬಾಕ್ಸಿಗೆ ಒಂದು ಮಿಕ್ಕಿತ್ತಷ್ಟೇ ಹೊಡೆಯೋದು ಪೇಂಟು. ಸೊ ಈ 3 ಬಾಕ್ಸು ಕೂಡ ಪೇಂಟ್ ಮಾಡಿದ್ದೀನಿ ಫಸ್ಟ್ ಕೋಟು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು, ಈಗ ಆಲ್ರೆಡಿ ಗಾಳಿಗೆ ಹಾರ್ಕೊಳುತ್ತೆ, ಸ್ವಲ್ಪ ಬಿಸಿಲೂ ಇದೆ. ಸೊ ಹಾರ್ಕೊಂಡಾದ್ಮೇಲೆ ಇನ್ನೊಂದು ಕೋಟ್ ಹೊಡೆದ್ಮೇಲೆ ನೀಟಾಗಿ ಕಾಣುತ್ತೆ ಗೈಸ್. ನೋಡ್ಬೋದು ವೈಟ್ ಪೇಂಟ್ ಹೊಡೆಯೋದ್ರಿಂದ ಒಂದು ಉಪಯೋಗ ಏನಂತಂದರೆ ಆದಷ್ಟು ಈ ಹುಳಗಳು ಬರೋದನ್ನ ಅವಾಯ್ಡ್ ಆಗುತ್ತೆ. ಆಚೆ ಕಡೆ ವೈಟ್ ಕಲರ್ ಹೊಡೆಯೋದು, ಮತ್ತು ನಾನು ಆಲ್ಮೋಸ್ಟ್ ಎಲ್ಲ ಸೈಡು ವೈಟ್ ಕಲರ್ ಪೇಂಟ್ನ ಹೊಡಿತೀನಿ. ಸೊ ಅದರಿಂದ ಆಲ್ಮೋಸ್ಟ್ ಹುಳಗಳು ಬರೋದು ಕಮ್ಮಿ ಆಗುತ್ತೆ. ಲಕ್ಷ್ಮಣ ರೇಖೆ ಬರೆಯುವಂಥ ಅವಶ್ಯಕತೆ ಇರಲ್ಲ. ನೀವು ಕೂಡ ಟ್ರೈ ಮಾಡ್ಬೋದು. ನಾರ್ಮಲ್ ವೈಟ್ ಪ್ರೈಮರ್ ಏನು ಸಿಗುತ್ತೆ ಅದನ್ನೇ ಹೊಡೆದಿರೋದು ನಾನು ಅಷ್ಟೇ, ಬೇರೆ ಯಾವುದೇ ರೀತಿ ಏನು ಮಿಕ್ಸ್ ಮಾಡಿಲ್ಲ. ಜಸ್ಟ್ ವೈಟ್ ಪ್ರೈಮರ್ ಹೊಡೆದಿರೋದು ನೋಡಿ, ಇಲ್ಲೇ ಇದೆ ಮಿಕ್ಸ್ ಮಾಡಿರೋದು.